ದರ್ಶಿ ಬ್ಲಾಗ್ಸ್ ವೀಕ್ಷಕ ಬಂಧುಗಳಿಗೆ ನಮನಗಳು. ಅಹಂಕಾರ ಮನುಷ್ಯನ ಮನಸ್ಸನ್ನು ಛಿದ್ರಗೊಳಿಸಿದರೆ ದುರಹಂಕಾರ ಮನುಷ್ಯನ ಆಯುಷ್ಯವನ್ನೇ ನುಂಗಿ ಹಾಕುತ್ತದೆ. ಪ್ರತಿಭೆ ಇದೆ ಎಂದು ಅಹಂಕಾರ ತೋರಿಸಬೇಡ. ನೀರಿನಲ್ಲಿ ಕಲ್ಲು ಮುಳುಗೋದು ಕೂಡ ತನ್ನ ಭಾರದಿಂದಲೇ. ಮನುಷ್ಯನಿಗೆ ಅಹಂಕಾರ ಇರಬೇಕು ನಿಜ, ಆದರೆ ಬಂದ ದಾರಿನ ಮರೆಯುವಷ್ಟು ದುರಹಂಕಾರ ಇರಬಾರದು. ಮನಸ್ಸಲ್ಲಿ ಅಹಂಕಾರ ಇರಲಿ ಪರವಾಗಿಲ್ಲ, ಆದರೆ ಎಂದೆಂದಿಗೂ ದುರಹಂಕಾರ ಇರಬಾರದು. ನಮ್ಮ ಸರ್ವನಾಶಕ್ಕೆ ನಮ್ಮಲ್ಲಿರುವ ಗರ್ವ ಮತ್ತು ಅಹಂಕಾರವೇ ಮೂಲ ಕಾರಣ. ತಿಳುವಳಿಕೆ ಇಲ್ಲದವನನ್ನು ಒಪ್ಪಿಸುವುದು ಸುಲಭ, ಹೆಚ್ಚು ತಿಳಿದವನನ್ನು ಒಪ್ಪಿಸುವುದು ಇನ್ನೂ ಸುಲಭ. ಆದರೆ ಸ್ವಲ್ಪ ತಿಳಿದುಕೊಂಡು ಅಹಂಕಾರ ಪಡುವ ಮನುಷ್ಯನನ್ನು ದೇವರಿಂದ ಕೂಡ ಒಪ್ಪಿಸಲು ಸಾಧ್ಯವಿಲ್ಲ. ಎಲ್ಲವೂ ಇದೆ ಎಂದು ಅಹಂಕಾರ ಪಡಬೇಡ. ರಾತ್ರಿಯಲ್ಲಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೋ ಸ್ಮಶಾನಕ್ಕೋ ಎಂದು. ತಾನು ಯಾರಿಗೂ ಅನಿವಾರ್ಯವಲ್ಲವೆಂದು ಗೊತ್ತಾದಾಗ ಮನುಷ್ಯನ ಅಹಂಕಾರ ತಾನಾಗಿಯೇ ಕಡಿಮೆಯಾಗುತ್ತದೆ. ಯಾವಾಗ ವ್ಯಕ್ತಿಯಲ್ಲಿ ಅಹಂಕಾರ ತುಂಬಿರುತ್ತೋ ಪರರ ಮಾತುಗಳು ಅಸಡ್ಡೆ ಹಾಗೂ ಅಜ್ಞಾನದಂತೆ ಕಾಣುತ್ತವೆ. ಅಹಂಕಾರ ಒಂದು ಕೆಟ್ಟ ಅಲಂಕಾರ. ಅಹಂಕಾರ ನಮ್ಮ ದೇಹವನ್ನು ಮಾಡುತ್ತೆ ವಿಕಾರ. ಅಹಂಕಾರ ಎಂದಿಗೂ ಶೋಭೆಯಲ್ಲ ನಮ್ಮ ಪ್ರಕಾರ. ಅಹಂಕಾರ ಇಲ್ಲದ ಮನುಷ್ಯ ಯಾವ ಧರ್ಮ ಗ್ರಂಥವನ್ನು ಓದದೆ, ಯಾವ ಮಂದಿರವನ್ನು ಪ್ರವೇಶಿಸದೆ ಮೋಕ್ಷ ಪಡೆಯುವವನು. ಸಾವಿರ ಸವಾಲಿದ್ದರೂ ಸಾಧಿಸುವ ಛಲವಿರಲಿ. ಸಾಧಿಸಿದ ನಂತರ ಅಹಂಕಾರ ನಿನ್ನ ಬಳಿ ಸುಳಿಯದಿರಲಿ. ಬೊಗಳದ ನಾಯಿ ಇಲ್ಲ, ಟೀಕಿಸದ ಮನುಷ್ಯನಿಲ್ಲ. ಅಹಂಕಾರ ತುಂಬಿದ ಮನುಷ್ಯ ಜೀವಂತವಿದ್ದೂ ಉಪಯೋಗವಿಲ್ಲ. ಬದುಕಿನಲ್ಲಿ ಅಹಂಕಾರ ಇರಬೇಕು. ನಾನೇ ಎಂಬ ಅಹಂಕಾರ ಅಲ್ಲ, ನಾನು ಬದುಕಬಲ್ಲೆ ಎಂಬ ಸ್ವಾಭಿಮಾನದ ಅಹಂಕಾರ. ಮಾನವನಿಗೆ ಸುಖ ಸಂಪತ್ತು ಜಾಸ್ತಿಯಾದಷ್ಟು ಅವನಲ್ಲಿ ಅಹಂಕಾರ ಗರ್ವ ಹೆಚ್ಚಾಗುತ್ತದೆ. ಮನುಷ್ಯ ಅಹಂಕಾರದಿ ವರ್ತಿಸಿದರೆ ಅದೇ ಅವನನ್ನು ಅವನತಿಯತ್ತ ಕೊಂಡೊಯ್ಯುತ್ತದೆ. ಈ ನನ್ನ ಪ್ರಯತ್ನ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.